ಟಾರ್ಗೆಟ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಿಲೋಮಿನಾ. ಸಂಸ್ಕೃತ ಅಂದ್ರೆ ಆಧ್ಯಾತ್ಮ, ಸಂಸ್ಕೃತ ನಮ್ಮ ಮೂಲ. ಇದೀಗ ಸಂಸ್ಕೃತ ಕೇವಲ ದೇಶದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಹೆಸರುವಾಸಿಯಾಗಿದೆ. ಇಂತಹ ಸಂಸ್ಕೃತವನ್ನ ಮತ್ತಷ್ಟು ಪಸರಿಸುವುದಕ್ಕೆ ಮೈಸೂರಿನ ಬೋಗಾದಿಯಲ್ಲಿರುವ ಅಮೃತದಲ್ಲಿ ಇದೇ ಫೆಬ್ರವರಿಯ 25ರಿಂದ 27ರವರೆಗೆ 3 ದಿನಗಳ ಕಾಲ ಮೈಸೂರಿನ ಬೋಗಾದಿಯಲ್ಲಿರುವ ಅಮೃತದಲ್ಲಿ ವೇದ ಪಠಣ ಹಾಗೂ ಆಚರಣೆಯನ್ನ ಕುರಿತಾದ ವರ್ಚುವಲ್ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾತನಾಡುವುದಕ್ಕೆ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಘ್ನೇಶ್ವರ ಭಟ್ ಅವರು. ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮೊದಲಿಗೆ ನಾವು ನೋಡೋದಾದ್ರೆ ಈ 3 ದಿನಗಳ ಕಾಲ ವೇದ ಪಠಣ ಹಾಗೂ ಆಚರಣೆಯನ್ನು ಕುರಿತಂತೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ಇದರ ಪ್ರಮುಖ ಉದ್ದೇಶವೇನು? ನಮ್ಮ ಭಾರತ ಎನ್ನುವಂತಹದ್ದು ಜಗತ್ತಿಗೆಲ್ಲಕ್ಕೂ ಕೂಡ ಬೆಳಕನ್ನು ಕೊಡುವಂತಹ ದೇಶವಾಗಿದೆ. ಭಾರತ ಎನ್ನುವಂತಹ ಪದದಲ್ಲಿಯೇ ಈ ದೇಶದ ಒಂದು ಸಂಸ್ಕೃತಿ ಮತ್ತು ಜ್ಞಾನದ ಆಗರವನ್ನ ನಾವು ನೋಡಬಹುದು. ಭಾಸಿ ರತಃ ಭಾರತ ಅಂತಂದ್ರೆ ಯಾವ ದೇಶ ಎನ್ನುವಂತಹದ್ದು ಜಗತ್ತಿಗೆ ಜ್ಞಾನ ಸುಧೆಯನ್ನ ಉಣಿಸ್ತಾ ಇದೆಯೋ ಅದನ್ನ ನಾವು ಭಾರತ ಅಂತ ಕರಿಬಹುದು. ಈ ಜ್ಞಾನಕ್ಕೆ ಮೂಲವಾಗಿರುವಂತಹದ್ದು ವೇದಗಳು. ಭಾರತ ಸಂಸ್ಕೃತಿಗೆ ಪ್ರಸಿದ್ಧವಾಗಿರುವಂತಹದ್ದು, ಸಂಸ್ಕೃತಕ್ಕೆ ಪ್ರಸಿದ್ಧವಾಗಿರುವಂತಹದ್ದು, ಅನೇಕ ದರ್ಶನಗಳು ಈ ಭಾರತ ನಾಡಿನಲ್ಲಿಯೇ ನೆಲೆ ನಿಂತಿದೆ. ಆದ ಕಾರಣ ಈ ಎಲ್ಲ ದರ್ಶನಗಳಿಗೂ ಕೂಡ ಮೂಲವನ್ನ ಸಂಶೋಧಿಸುವ ಹಾಗೆ ವಿಶ್ಲೇಷಿಸುವಂತಹ ಒಂದು ಕಾರ್ಯಾಗಾರ ಇದಾಗಿರುತ್ತೆ. ಈ 3 ದಿನಗಳಲ್ಲಿ ಪ್ರಮುಖವಾಗಿ ನಾವು 3 ವೇದಗಳನ್ನ ವಿಶ್ಲೇಷಿಸ್ತಾ ಇದ್ದೇವೆ. ಸಂಪೂರ್ಣವಾದಂತಹ ವೇದಗಳನ್ನ ವಿಶ್ಲೇಷಣೆಯನ್ನ ಮಾಡುವಂತಹದ್ದು ಅಥವಾ ಸಂಪೂರ್ಣವಾದಂತಹ ವೇದದ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ 3 ದಿನಗಳಲ್ಲ, 3 ಯುಗ ಇದ್ದರೂ ಸಾಕಾಗೋದಿಲ್ಲ. ಆದರೆ ಕೇವಲ ಆ ಒಂದು ವೇದದ ಪರಿಚಯವನ್ನ ಮಾಡಿಕೊಡುವಂತಹ ಒಂದು ಪ್ರಯತ್ನದ ಕಾರ್ಯಾಗಾರ ಇದಾಗಿರುತ್ತೆ. ವೇದದ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಈ ಪ್ರಮುಖವಾಗಿ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ನಾವು ನೋಡಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿದ್ವಾಂಸರು ಭಾಗಿಯಾಗ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಮೊದಲೇ ನಾನು ಹೇಳಿರುವಂತೆ ಸಂಸ್ಕೃತಿ ಎನ್ನುವಂತಹದ್ದು ಮನುಷ್ಯನ ಒಂದು ಸ್ವರೂಪವನ್ನ ಬದಲಾಯಿಸುವಂತಹ ಒಂದು ಮಾಧ್ಯಮ ಅಂತ ಹೇಳ್ಬಹುದು. ಅಥವಾ ಸಂಸ್ಕೃತಿ ಎನ್ನುವಂತಹದ್ದು ಮನುಷ್ಯನನ್ನ ಬದಲಾಯಿಸುವಂತಹ ಒಂದು ಸಾಧನ ಅಂತ ನಾವು ಹೇಳ್ಬಹುದು. ಈ ಸಂಸ್ಕೃತಿಗೆ ಮೂಲ ಕಾರಣವಾದಂತಹದ್ದು ವೇದವಾಗಿರೋದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ತೊಡಗಿಕೊಳ್ಳಿಕ್ಕೆ ತಮ್ಮ ಇಚ್ಛೆಯನ್ನ ತೋರಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಾಗಾರದಲ್ಲಿ ನೀವೇ ಹೇಳಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದ ಹಲವು ವಿದ್ವಾಂಸರು ಪಾಲ್ಗೊಳ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತಿನ ಒಂದು ಜಗತ್ತಿನಲ್ಲಿ, ಈ ಒಂದು ಜಾಗತಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ತುಂಬಾ ವೇಗವಾಗಿ ಮೂವ್ ಆಗ್ತಾ ಇದೆ, ಎಲ್ಲವೂ ಕೂಡ ವೇಗವಾಗಿ ಚಲಿಸ್ತಾ ಇದೆ. ಈ ಚಲನೆಯಿಂದ ಮನುಷ್ಯನ ಒಂದು ಅಂತಃಸತ್ವ ಎನ್ನುವಂಥದ್ದು ಕುಂದುತ್ತಾ ಇದೆ. ಆ ಕಾರಣದಿಂದ ಜಗತ್ತಿನ ಎಲ್ಲೆಲ್ಲಿಯೂ ಕೂಡ ಯೋಗ, ಧ್ಯಾನ ಇತ್ಯಾದಿಗಳು ಪುನಃ ಉಜ್ಜೀವನವನ್ನಗೊಳ್ತಾ ಇವೆ. ಈ ಒಂದು ಪುನರುಜ್ಜೀವಿತವಾದಂತಹ ಯೋಗ, ಧ್ಯಾನ ಇತ್ಯಾದಿಗಳಿಂದ ಆಕರ್ಷಿತರಾದ ಪಾಶ್ಚಾತ್ಯ ವಿದ್ವಾಂಸರು ಅದರ ಮೂಲವನ್ನ ಹುಡುಕ್ತಾ ವೇದದ ಒಂದು ಭಾಗಕ್ಕೆ ಬಂದು ತಲುಪಿದ್ದಾರೆ. ಆದ್ದರಿಂದ ಪಾಶ್ಚಾತ್ಯ ವಿದ್ವಾಂಸರು, ಅದೇ ರೀತಿಯಲ್ಲಿ ಪಾಶ್ಚಾತ್ಯ ಸಂಶೋಧಕರು ಈ ವೇದದ ಒಂದು ಅಧ್ಯಯನವನ್ನ ಮಾಡೋದಕ್ಕೆ ತುಂಬಾ ಹಾತೊರಿತಾ ಇದ್ದಾರೆ. ಆ ಒಂದು ಹಾತೊರಿಕೆಯನ್ನ, ಆ ಒಂದು ಹಂಬಲವನ್ನ ಈ ಒಂದು ಕಾರ್ಯಾಗಾರದ ಮೂಲಕ ಶಾಂತಗೊಳಿಸುವಂತಹ ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೇವೆ. ಆದ್ದರಿಂದ ಅನೇಕ ವಿದ್ವಾಂಸರು, ಅದೇ ರೀತಿಯಲ್ಲಿ ಅನೇಕ ಸಂಶೋಧಕರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಾಗಾರಕ್ಕೆ ಯಾರ ಸಹಯೋಗದೊಂದಿಗೆ ಈ ಕಾರ್ಯಾಗಾರ ನಡೀತಾ ಇದೆ ಸರ್? ಸಂಸ್ಕೃತಿ ಇಲಾಖೆ, ಭಾರತ ಸರ್ಕಾರ, ಸೌತ್ ಝೋನ್ ಕಲ್ಚರಲ್ ಸೆಂಟರ್. ಯಾಕಂತಂದ್ರೆ ಭಾರತ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನ ತನ್ನ ಮುಖೇನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಮ್ಮ 4 ದಿಕ್ಕುಗಳಲ್ಲಿಯೂ ಕೂಡ ಸೌತ್ ಝೋನ್, ವೆಸ್ಟ್ ಝೋನ್, ಈಸ್ಟ್ ಝೋನ್ ಮತ್ತೆ ನಾರ್ತ್ ಝೋನ್ ಅಂತ 4 ಭಾಗಗಳನ್ನ ಮಾಡ್ಕೊಂಡಿದೆ. ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸಹಾಯವನ್ನ ಮಾಡ್ತಾ ಇರುವಂತಹದ್ದು ಕಲ್ಚರಲ್ ಸೆಂಟರ್ ಸೌತ್ ಝೋನ್ ತಂಜಾವೂರು. ಅವರ ಸಹಯೋಗಿತ್ವ ಎನ್ನುವಂತದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಇರುತ್ತೆ. ಸುಮಾರು ಎಷ್ಟು ರಾಷ್ಟ್ರಗಳಿಂದ ವಿದ್ವಾಂಸರು ಬರಲಿದ್ದಾರೆ? ವಿದ್ವಾಂಸರು ಅನ್ನೋಕ್ಕಿಂತಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಬೇರೆ ಬೇರೆ ದೇಶಗಳಿಂದ ಪಾಲ್ಗೊಳ್ತಾ ಇದ್ದಾರೆ. ಯಾಕಂತಂದ್ರೆ
ಈ ವೇದಗಳ ವಿಷಯದಲ್ಲಿ ವಿದ್ವಾಂಸರನ್ನ ಬೇರೆ ದೇಶದಲ್ಲಿ ಹುಡುಕುವುದು ತುಂಬಾ ಕಷ್ಟ. ಯಾಕಂತಂದ್ರೆ ಈ ಜ್ಞಾನ ಎನ್ನುವಂತಹದ್ದು ಆರಂಭವಾಗಿರೋದು ಭಾರತದಲ್ಲಿ. ಈ ಭಾರತೀಯ ಒಂದು ವಿದ್ಯೆಯ ಅಂತರಾಳವನ್ನ ಅರಿಯೋದಕ್ಕೆ ಅದರ ನಾಡಿಮಿಡಿತವನ್ನು ಬಲ್ಲವರೇ ಆಗಿರ್ಬೇಕಾಗತ್ತೆ. ಆದ್ದರಿಂದ ಆ ಒಂದು ಪರಂಪರೆಯಲ್ಲಿ ಅಧ್ಯಯನಶೀಲರಾದವರನ್ನ ನಾವು ಹೆಚ್ಚಿನದಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಾ ಇರೋದ್ರಿಂದ ಭಾರತೀಯ ವಿದ್ವಾಂಸರು ಹೆಚ್ಚಿನ ಜನರಿರುತ್ತಾರೆ. ಅದರ ಜೊತೆಯಲ್ಲಿ ಪಾಶ್ಚಾತ್ಯ ವಿದ್ವಾಂಸರು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೊಂದನ್ನು ನಾನು ಇಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ನಾವು ಪ್ರತಿಯೊಂದನ್ನು ಕೂಡ ಸಂಶೋಧನೆ ಅಥವಾ ಅಧ್ಯಯನ ಬಂದ್ರೆ ಪಾಶ್ಚಾತ್ಯ ವಿದ್ವಾಂಸರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಂದ್ರೆ ಅದೇನೋ ಒಂದ್ ಸ್ವಲ್ಪ ದೊಡ್ಡದಾಗಿದೆ ಅನ್ನೋ ರೀತಿಯಲ್ಲಿ ಭಾವಿಸ್ತೀವಿ. ಆದ್ರೆ ಈ ವಿಷಯಕ್ಕೆ ಬಂದಾಗ ನಾವು ಪಾಶ್ಚಾತ್ಯ ವಿದ್ವಾಂಸರಿಗಿಂತಲೂ ಕೂಡ ಭಾರತೀಯ ವಿದ್ವಾಂಸರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಅದರ ಅಧ್ಯಯನ ಮತ್ತೆ ಅದರ ಅಧ್ಯಾಪನದ ಅರಿವು ಎನ್ನುವಂತಹದ್ದು ಭಾರತೀಯ ವಿದ್ವಾಂಸರಿಗೆ ಗೊತ್ತಿರುವಷ್ಟು ಬೇರೆ ವಿದ್ವಾಂಸರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಪರಂಪರೆಯ ಮೇಲೆ ಹೆಚ್ಚಿನದಾಗಿ ಆರ್ಟಿಕಲ್ ಇತ್ಯಾದಿಗಳು ಬರೆದಿರುವಂತಹದ್ದು, ಅದು ಫೇಮಸ್ ಆಗಿರುವಂತಹದ್ದು, ಪ್ರಸಿದ್ಧಿಗೆ ಬಂದಿರುವಂತಹದ್ದು ಪಾಶ್ಚಾತ್ಯ ವಿದ್ವಾಂಸರ ಮುಖೇನ ಬಂದಿರುವಂತದ್ದು ಆಗಿದೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ವೇದಗಳಿಗೆ ಬರೆದಂತಹ ಟ್ರಾನ್ಸ್ಲೇಷನ್ ಅಂತ ಮೊದಲು ಮಾತು ಬಂದ್ರೆ ನಾವ್ ಹೇಳೋದು ಮ್ಯಾಕ್ಸ್ ಮೋಲರ್ ಅಂತ. ಮ್ಯಾಕ್ಸ್ ಮೋಲರ್ ಬರೆದಿರುವಂತಹ ವೇದದ ಒಂದು ಟ್ರಾನ್ಸ್ಲೇಷನ್ ಅನ್ನ ನಾವು ಅರ್ಥಕೊಳ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಆ ಒಂದು ಭಾಷೆಯ ಜ್ಞಾನ ಇದ್ರೆ ಸಾಕು. ಆ ಒಂದು ಇಂಗ್ಲಿಷ್ ನಲ್ಲಿ ಆತ ಮಾಡಿದಂತ ಟ್ರಾನ್ಸ್ಲೇಷನ್ ಅನ್ನ ನಾವು ಓದಿದ್ರೆ ವೇದದ ಒಂದು ಜ್ಞಾನ ಬರುತ್ತೆ ಅನ್ನುವಂತಹ ಒಂದು ಸಾಮಾನ್ಯ ಕಲ್ಪನೆ ಜನರಲ್ಲಿ ಇದೆ. ಆದರೆ ಆತ 26 ವಯಸ್ಸಿನಲ್ಲಿ ಭಾರತಕ್ಕೆ ಬರ್ತಾನೆ. ಅದಾದ ನಂತರ ವೇದದ ಮೇಲೆ ತನ್ನದೇ ಆದಂತಹ ಕಾಮೆಂಟ್ರಿಯನ್ನ ಒಂದು 5-6 ವರ್ಷದಲ್ಲಿ ಬರೆದು ಹೋಗ್ತಾನೆ. ಆದ್ರೆ ಋಷಿ ಮುನಿಗಳು ಹೇಳ್ತಾರೆ, 48 ವರ್ಷಾಣಿ ವೇದ ಪೌರಾಣಂ ಬ್ರಹ್ಮಚರ್ಯಂ ಅಂತ. ಅಂತಂದ್ರೆ ಒಂದು ವೇದವನ್ನ ಕರೆಕ್ಟ್ ಆಗಿ ಓದ್ಬೇಕು, ಸರಿಯಾದ ಕ್ರಮದಲ್ಲಿ ಓದ್ಬೇಕು ಅಂತಂದ್ರೆ 48 ವರ್ಷಗಳು ಬೇಕಂತೆ. ಅದು ಸಂಸ್ಕೃತ ಬಲ್ಲವನಿಗೆ. ಅದು ಅದರ ಅಧ್ಯಯನ ಮಾಡ್ತಾ ಮಾಡ್ತಾ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಹ ವ್ಯಕ್ತಿಗೆ ಆ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ 48 ವರ್ಷಗಳು ಬೇಕಂತೆ. ಮ್ಯಾಕ್ಸ್ ಮೋಲರ್ ಬಂದು 5-6 ವರ್ಷಗಳಲ್ಲಿ ಇಡೀ ವೇದವನ್ನೇ ಟ್ರಾನ್ಸ್ಲೇಷನ್ ಮಾಡ್ತಾನೆ ಅಂತಂದ್ರೆ ಆ ಟ್ರಾನ್ಸ್ಲೇಷನ್ ಅಲ್ಲಿ ಇರುವಂತಹ ಒಂದು ಎಸೆನ್ಸ್ ಅಥವಾ ಸಾರವನ್ನ ನಾವು ಅರ್ಥಕೊಳ್ಬಹುದು, ಅವನು ಯಾವ ತರದಲ್ಲಿ ಮಾಡಿರಬಹುದು ಅಂತ. ಈ ರೀತಿಯಾದಂತಹ ಟ್ರಾನ್ಸ್ಲೇಷನ್ ಅಥವಾ ಈ ರೀತಿಯಾದಂತಹ ತರ್ಜುಮೆಯನ್ನ ಓದಿ ವೇದಗಳ ಮೇಲೆ ಅಪಹಾಸ್ಯ ಮತ್ತೆ ಆ ವೇದಗಳ ಬಗ್ಗೆ ಅರಿವಿಲ್ಲದೇನೆ ಬರೆಯುವಂತಹದ್ದು, ಮಾತನಾಡುವಂತಹ ಒಂದು ಕೆಲಸಗಳು ನಡೀತಾ ಇದೆ. ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ನಾವು ಭಾರತೀಯ ವಿದ್ವಾಂಸರನ್ನ ಬಳಸಿಕೊಂಡು ಸರಿಯಾದಂತಹ ಮಾರ್ಗದರ್ಶನವನ್ನ ಪಡೆದು ನಂತರ ಅದರ ಆಧಾರದ ಮೇಲೆ ಸಂಶೋಧನೆ ಇತ್ಯಾದಿ ಕಾರ್ಯಗಳನ್ನ ನಾವು ನೆರವೇರಿಸಬೇಕಾಗಿದೆ. ಆದ ಕಾರಣ ನಾವು ಹೆಚ್ಚಿನದಾಗಿ ಭಾರತೀಯ ವಿದ್ವಾಂಸರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಪಾಶ್ಚಾತ್ಯ ವಿದ್ವಾಂಸರು ಕೂಡ ಇತ್ತೀಚಿನ ದಿನದಲ್ಲಿ ಸಮಾಜ ಮುಖೇನ ಅಧ್ಯಯನ ಮತ್ತು ಅದರ ಒಂದು ಪ್ರಾಯೋಗಿಕವಾದಂತಹ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ನಾವು ಪಾಶ್ಚಾತ್ಯ ವಿದ್ವಾಂಸರನ್ನೂ ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ. ಅಂದ್ರೆ ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ಸಂಸ್ಕೃತ ಅನ್ನೋದು ಎಷ್ಟರ ಪಾತ್ರವನ್ನು ವಹಿಸುತ್ತೆ, ಅದ್ರ ಜೊತೆಗೆ ನಿಮ್ಮ ಈ ಕಾರ್ಯಾಗಾರಕ್ಕೆ ಸಹ ಪ್ರಸ್ತುತ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಲಿಕ್ಕೆ ಹೊರಟಿದೆ ಸರ್? ಒಂದು ಮರ ಚೆನ್ನಾಗಿ ಹಸಿರಾಗಿದೆ, ಅದಕ್ಕೆ ತುಂಬಾ ಹೂಗಳಿದೆ, ಹಣ್ಣುಗಳಿದೆ ಅಂತಂದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಆ ಮರಕ್ಕೆ ಸರಿಯಾದ ನೀರು ಮತ್ತೆ ಗೊಬ್ಬರ ಸಿಗ್ತಾ ಇದೆ ಅಂತ ಅರ್ಥ. ಯಾವುದೇ ರೋಗ ಆ ಮರಕ್ಕೆ ಇಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಅವನಿಗೆ ಯಾವುದೇ ರೀತಿಯಾದಂತಹ ಮಾನಸಿಕ ಖಿನ್ನತೆ ಎನ್ನುವಂಥದ್ದಿಲ್ಲ, ಆತನ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಡಕು ಇಲ್ಲ ಅಂತಂದ್ರೆ ಆತನಿಗೆ ಸಂಸ್ಕೃತಿ ಇದೆ ಅಂತ ಅರ್ಥ. ಈ ಸಂಸ್ಕೃತಿಯ ಮೂಲ ಬೇರು ಸಂಸ್ಕೃತವಾಗಿದೆ. ಯಾಕಂತಂದ್ರೆ ನಾವು ಯಾವುದೇ ಒಂದು ವಿಷಯವನ್ನ ಅಧ್ಯಯನ ಮಾಡ್ತಾ ಹೋದ್ರೆ, ವಿಜ್ಞಾನವನ್ನ ಅಧ್ಯಯನ ಮಾಡ್ತಾ ಹೋದಂತೆ ನಾನು ವಿಜ್ಞಾನವನ್ನ ಅವಹೇಳನ ಮಾಡ್ತಾ ಇಲ್ಲ, ಆದ್ರೆ ಭೌತಿಕ ವಿಜ್ಞಾನ ಆ ಪದವನ್ನ ನಾನು ಬಳಸಬೇಕು. ಭೌತಿಕ ವಿಜ್ಞಾನವನ್ನ ನಾವು ಅಳವಡಿಸಿಕೊಂಡು ಹೋದಷ್ಟು ಏನಾಗತ್ತೆ ಅಂತಂದ್ರೆ ಭೌತಿಕ ಪ್ರಪಂಚದ ಜ್ಞಾನ ಎನ್ನುವಂಥದ್ದು ಆಗ್ತಾ ಹೋಗತ್ತೆ. ಆದರೆ ಅಂತರಾಳದಲ್ಲಿ ಏನಾಗ್ತಾ ಇದೆ,
ನನ್ನ ಜೀವನ ಯಾವ ಕಡೆಗೆ ಸಾಗುತ್ತಾ ಇದೆ, ನನ್ನ ಜೀವನದಲ್ಲಿ ಎಲ್ಲಿ ಏರುಪೇರುಗಳು ಬರ್ತಾ ಇದೆ, ಅದನ್ನ ನಾನು ಹೇಗೆ ಸರಿಪಡಿಸ್ಕೊಳ್ಬೇಕು ಎನ್ನುವಂತ ಜ್ಞಾನ ಆಗ್ಬೇಕು ಅಂತಂದ್ರೆ ಆತನಿಗೆ ಸಂಸ್ಕೃತಿ ಎನ್ನುವಂಥದ್ದು ಅತಿ ಮುಖ್ಯ. ಈ ಸಂಸ್ಕೃತಿಯನ್ನ ಆತ ಪಡಿಬೇಕು ಅಂತಂದ್ರೆ ಸಂಸ್ಕೃತದ ಜ್ಞಾನವೂ ಅತ್ಯಗತ್ಯ. ನಮಗೆ ಮೊಬೈಲ್ ಫೋನ್ ಹೇಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿದೆ, ಆದ್ರೆ ಭಗವಂತ ಕೊಟ್ಟಿರುವಂತಹ ಈ ಮನುಷ್ಯ ಜೀವನವನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಒಂದಿನ ಕಂಪ್ಯೂಟರ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂತಂದ್ರೆ ತುಂಬಾ ತಲೆ ಕೆಡಿಸ್ಕೊಳ್ತೇವೆ. ಇಡೀ ಜೀವನವೇ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಅಂತಂದ್ರೆ ಆ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಈ ಒಂದು ನಮ್ಮ ಜೀವನವನ್ನ ಸರಿಯಾದ ಒಂದು ದೃಷ್ಟಿಕೋನದಲ್ಲಿ ಮಾರ್ಪಡಿಸ್ಕೊಳ್ಬೇಕು ಅಂತಂದ್ರೆ ಸಂಸ್ಕೃತಿ ಎನ್ನುವಂಥದ್ದು ಅತಿ ಮುಖ್ಯ. ಈ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಸಂಸ್ಕೃತ ಎನ್ನುವಂಥದ್ದು ಇನ್ನೂ ಮುಖ್ಯ. ಯಾಕಂತಂದ್ರೆ ಯೋಗ, ಅದೇ ರೀತಿಯಲ್ಲಿ ಯೋಗ ಎನ್ನುವಂತಹದ್ದು ಭಾರತೀಯ ಒಂದು ಸೈಕಾಲಜಿ ಅಂತ ಹೇಳಬಹುದು. ಯಾಕಂತಂದ್ರೆ ಇದೊಂದು ಮನಃಶಾಸ್ತ್ರ. ಮನಸ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯಾದಂತಹ ಅಧ್ಯಯನವನ್ನ ನಾವು ಯೋಗದಲ್ಲಿ ನೋಡಬಹುದು. ಅದೇ ರೀತಿಯಲ್ಲಿ ಅನೇಕ ತಂತ್ರಜ್ಞಾನಗಳು, ವಿಶ್ಲೇಷಣೆಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಇದೆ. ಆದ್ದರಿಂದ ಸಂಸ್ಕೃತ ಎನ್ನುವಂತಹದ್ದು ಭಾರತೀಯ ಸಂಸ್ಕೃತಿಗೆ, ನ ಕೇವಲ ಭಾರತೀಯ ಸಂಸ್ಕೃತಿಗೆ, ಮನುಕುಲದ ಒಂದು ಸಂಪೂರ್ಣವಾದಂತಹ ಮಾರ್ಗದರ್ಶನದ ಮೂಲಾಧಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು, ಪ್ರಸ್ತುತ ಸಮಾಜಕ್ಕೆ ಏನನ್ನ ಸಾರ್ಲಿಕ್ಕೆ ಹೊರಟಿದ್ದೀರಾ ಅಂತ? ಕೇವಲ 3 ದಿನದ ಕಾರ್ಯಾಗಾರದಲ್ಲಿ ಏನನ್ನೂ ಮಹತ್ತರವಾದಂತಹ ಸಾಧನೆಯನ್ನ ಮಾಡ್ಲಿಕ್ಕಾಗತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ಒಂದು ಕಾರ್ಯಾಗಾರ ಎನ್ನುವಂತಹದ್ದು ಒಂದು ಆರಂಭಕ್ಕೆ ಬುನಾದಿ ಅಂತ ಹೇಳಬಹುದು. ಉದಾಹರಣೆಗೆ ಒಬ್ಬ ರೈತ ಕೃಷಿಯನ್ನ ಮಾಡ್ಬೇಕು ಅಂತಂದ್ರೆ ಆ ಒಂದು ನೆಲವನ್ನ ಹಸನುಗೊಳಿಸ್ಬೇಕಾಗತ್ತೆ. ಅಲ್ಲಿರುವಂತಹ ಕಲ್ಲು, ಮಣ್ಣು ಇತ್ಯಾದಿ ಕಲ್ಲನ್ನ ತೆಗೆದು ಅಲ್ಲಿರುವಂತಹ ಕಳೆಗಳನ್ನ ತೆಗೆದು ಅದಾದ ನಂತರ ಅದನ್ನ ಉಳಬೇಕಾಗತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಸಸ್ಯವನ್ನ ಇಟ್ರೆ ಅದು ಬೆಳೆಯತ್ತೆ. ಅದೇ ರೀತಿಯಲ್ಲಿ ಈ ಕಾರ್ಯಾಗಾರದಲ್ಲಿ ನಾವು ಮಾಡ್ತಾ ಇರುವಂತಹ ಕಾರ್ಯ ಏನಂತಂದ್ರೆ ಜನರಲ್ಲಿ ಇರುವಂತಹ ಸಂಶಯಗಳನ್ನ ನಾವು ಮೊದಲು ತೆಗಿಬೇಕು. ಆ ಸಂಶಯವನ್ನ ತೆಗೆದು ಅವರಿಗೆ ನಿಜವಾದಂತಹ ಜ್ಞಾನವನ್ನ ನಾವು ಕೊಟ್ಟಾಗ ಆ ಜ್ಞಾನವನ್ನ ಬಳಸಿಕೊಂಡು ಅವರ ಅಧ್ಯಯನವನ್ನ ಅವರು ಮುಂದುವರಿಸಿಕೊಂಡು ಹೋಗ್ಬಹುದು. ಈ ಒಂದು ಅಧ್ಯಯನಕ್ಕೆ ಒಂದು ಆರಂಭದ ಒಂದು ಆರಂಭವನ್ನ ನಾವು ಈ ಒಂದು ಕಾರ್ಯಾಗಾರದ ಮೂಲಕ ಏರ್ಪಡಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಅದೇ ನಮ್ಮ ಮುಖ್ಯ ಉದ್ದೇಶ. ಪ್ರಸ್ತುತ ಸಮಾಜದಲ್ಲಿ ನಾವು ನೋಡೋದಾದ್ರೆ ಎಲ್ಲಾ ಭಾಷೆಗಳು ಕೂಡ ಮೂಲ ಅಂತಂದ್ರೆ ಸಂಸ್ಕೃತ. ಈಗ ಹಿಂದಿ ಹೇರಿಕೆನೆ ಆಗಿರ್ಬೋದು ಕನ್ನಡದ ಮೇಲೆ, ಅದ್ ಬೇಡ ಅಂತ ತುಂಬಾ ಜನ ಹೋರಾಟ ಮಾಡಿದ್ರು. ದಕ್ಷಿಣ ಭಾರತದಲ್ಲೂ ತುಂಬಾ ಹೋರಾಟಗಳು ನಡೀತು. ಆದ್ರೆ ಸಂಸ್ಕೃತ ಅನ್ನೋದು ಈ ಎಲ್ಲಾ ಭಾಷೆಗಳ ಬಳಸುವುದರ ಇದ್ರಿಂದ ಎಲ್ಲಾದ್ರೂ ಮೂಲೆ ಗುಂಪಾಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಸಂಸ್ಕೃತ ಎನ್ನುವಂತಹದ್ದು ಮೂಲೆ ಗುಂಪು ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಒಂದು ಹೂವನ್ನು ತೆಗೆದುಕೊಳ್ಳಿ. ಆ ಹೂವಿನಲ್ಲಿ ಏನಂತಂದ್ರೆ ಅನೇಕ ಭಾಗಗಳಿರತ್ತೆ. ಆ ಹೂವಿನಲ್ಲಿ ಎಸಳಿರತ್ತೆ. ಆ ಎಸಳುಗಳು ವರ್ಣಭರಿತವಾಗಿರುತ್ತೆ. ಅದರಲ್ಲಿ ಕೇಸರ ಇರತ್ತೆ. ಅದಾದ ನಂತರ ಆ ಹೂವು ತನ್ನ ಸೌಂದರ್ಯದ ಮೂಲಕ ಕಣ್ಣನ್ನ ಆಕರ್ಷಿಸುತ್ತೆ. ಆದ್ರೆ ಅದರಲ್ಲಿರುವಂತಹ ಪರಿಮಳ ಎನ್ನುವಂತಹದ್ದು ಕೇವಲ ಆಕರ್ಷಣೆಯಿಂದ, ಕಣ್ಣಿನ ನೋಟದ ಆಕರ್ಷಣೆಯಿಂದ ಪರಿಮಳ ಎನ್ನುವಂಥದ್ದು ಮರೆಮಾಚಲಿಕ್ಕೆ ಪಡೋದಿಲ್ಲ. ಆ ಪರಿಮಳ ಎನ್ನುವಂಥದ್ದು ಮೂಗಿನಿಂದ ಆಗ್ರಹಿಸಲ್ಪಡುತ್ತೆ. ಕಣ್ಣು ಸೌಂದರ್ಯವನ್ನ ಸವಿದರೆ ಮೂಗು ಅದರಲ್ಲಿರುವಂತಹ ವಾಸನೆಯನ್ನ ಸವಿಸುತ್ತೆ. ಅದೇ ರೀತಿಯಲ್ಲಿ ಭಾಷೆಗಳನ್ನ ನಾವು ಬೇರೆ ಭಾಷೆಗಳನ್ನ ಬಳಸಿದ್ರೂ ಕೂಡ ಎಲ್ಲಾ ಭಾಷೆಗಳಲ್ಲಿಯೂ ಕೂಡ ಸಂಸ್ಕೃತ ಎನ್ನುವಂತಹದ್ದು ಅಡಕವಾಗಿರೋದರಿಂದ, ಹೇಗೆ ಹೂವಿನಲ್ಲಿ ಪರಿಮಳ ಎನ್ನುವಂತಹದ್ದು ಅಡಕವಾಗಿದೆಯೋ ಅದೇ ರೀತಿಯಲ್ಲಿ ಎಲ್ಲಾ ಭಾಷೆಯಲ್ಲಿಯೂ ಕೂಡ ಸಂಸ್ಕೃತ ಎನ್ನುವಂತಹದ್ದು ಅಡಕವಾಗಿರುವಂತಹದ್ದು. ಉದಾಹರಣೆಗೆ ಯಾವುದೋ ಒಂದು ದೊಡ್ಡದಾದಂತಹ ಒಂದು ಕಟ್ಟಡದ ಬುನಾದಿ ಕಲ್ಲನ್ನು ತೆಗೆದು ಬಿಟ್ರೆ ಇಡೀ ಕಟ್ಟಡವೇ ಬಿದ್ದ್ಬಿಡತ್ತೆ. ಅದೇ ರೀತಿಯಲ್ಲಿ ನಾವು ಈ ಸಂಸ್ಕೃತ ಭಾಷೆಯ ಕೆಲವು ವರ್ಣಗಳನ್ನ ನಮ್ಮ ಭಾಷೆಯಿಂದ ತೆಗೆದು ಬಿಟ್ರೆ ಅಲ್ಲಿ ಆ ಭಾಷೆಗೆ ಸೊಗಡೆ ಇರೋದಿಲ್ಲ. ಆದ್ದರಿಂದ ಎಲ್ಲಾ ಭಾಷೆಗಳು ತನ್ನ ಒಂದು ಸೌಂದರ್ಯವನ್ನ ವರ್ಧಿಸಿಕೊಳ್ಳುವುದಕ್ಕೆ ಸಂಸ್ಕೃತವನ್ನೇ ಇಂದಿಗೂ ಕೂಡ ಅವಲಂಬಿಸಿವೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು ನಾವು ಸಂಸ್ಕೃತವನ್ನ ಬಳಸ್ತಾ ಇದ್ದೀವಿ ಅಂತ. ನೀವೆಲ್ಲ ಈ ಗದ್ಯ ಕಾವ್ಯ ಅಥವಾ ಪದ್ಯ ಕಾವ್ಯಗಳನ್ನ ಕನ್ನಡ ಸಾಹಿತ್ಯವನ್ನ ಓದ್ತಾ ಹೋಗಿ. ನಿಮಗೆ ಸಂಸ್ಕೃತದ ಗಂಧ ಇಲ್ಲ ಅಂತಂದ್ರೆ ಆ ಕಾವ್ಯವನ್ನ ಸವಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕಂತಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ಸಂಸ್ಕೃತದ ವ್ಯಾಕರಣ, ಸಂಸ್ಕೃತದ ಪದ ಎನ್ನುವಂತಹದ್ದು ಭೂಯಿಷ್ಠವಾಗಿರತ್ತೆ. ಅದಿಲ್ಲದಿದ್ದರೆ ಅದರ ಸೌಂದರ್ಯ ಎನ್ನುವಂತಹದ್ದು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವು ಜನರಿಗೆ, ಯಾರಿಗೆ ಸಂಸ್ಕೃತದ ಜ್ಞಾನ ಇಲ್ಲವೋ ಅವ್ರು ಹೇಳ್ಬಹುದು ಸಂಸ್ಕೃತ ಎನ್ನುವಂಥದ್ದು ಮೃತ ಭಾಷೆ, ಅದು ಬೇರೆ ಭಾಷೆಗಳನ್ನ ನಾವು ಬಳಸ್ತಾ ಇರೋದ್ರಿಂದ ಸಂಸ್ಕೃತದ ಅಗತ್ಯತೆ ಇಲ್ಲ ಅಂತ. ನಾನು ಮೊದಲಿನ ಉದಾಹರಣೆಯನ್ನೇ ಕೊಡ್ಬೇಕು ಇವಾಗ್ಲೂ ಕೂಡ. ಒಂದು ಮರ ತುಂಬಾ ಸುಂದರವಾಗಿದೆ ಅಂತಂದ್ರೆ ಅದ್ರ ಬೇರು ಗಟ್ಟಿಯಾಗಿದೆ ಅಂತ ಅರ್ಥ. ಒಂದು ಭಾಷೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅದರಲ್ಲಿ ಸಂಸ್ಕೃತ ಅಡಕವಾಗಿದೆ ಅಂತ ಅರ್ಥ. ಬೇರು ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಆ ಮರ ಬೆಳೆಯೋದಕ್ಕೆ ಬೇರೆ ಕಾರಣ ಆಗಿರತ್ತೆ. ಅದೇ ರೀತಿಯಲ್ಲಿ ಭಾಷೆಯಲ್ಲಿ ಹಾಸು ಹೊಕ್ಕಾಗಿರುವಂತ ಸಂಸ್ಕೃತ ಎನ್ನುವಂತದ್ದು ಭಾಷೆಯ ಸೌಂದರ್ಯತೆಯನ್ನ, ಆ ಓಘವನ್ನ ಇನ್ನೂ ಸುಂದರವಾಗಿ ಕಾಣಿಸುವಂತೆ ಮಾಡುತ್ತೆ. ಆದ್ದರಿಂದ ಸಂಸ್ಕೃತ ಎನ್ನುವಂತಹದ್ದು ಸಂಸ್ಕೃತ ಮುಖೇನ ಅಧ್ಯಯನ ಮಾಡದೇ ಇದ್ದರೂ ಕೂಡ ಸಂಸ್ಕೃತ ಎನ್ನುವಂತಹದ್ದು ಬೇರೆ ಭಾಷೆಗಳಲ್ಲಿ ಅಡಕವಾಗಿರೋದ್ರಿಂದ ಯಾವ ಭಾಷೆಯನ್ನ ಓದಿದ್ರೂ ಕೂಡ ಸಂಸ್ಕೃತವನ್ನ ತಿಳಿಯದೇನೋ ಅಥವಾ ತಿಳಿದೋ ನೀವು ಓದ್ತಾನೆ ಇರ್ತೀರ. ಹಾಗೆ ಸರ್, ನಾವು ನೋಡೋದಾದ್ರೆ ಪಾಶ್ಚಿಮಾತ್ಯರು ಭಾರತಕ್ಕೆ ಆಕರ್ಷಣೆಗೊಂಡಿದ್ದೇ ಇಲ್ಲಿ ಹಲವಾರು ಸಂಪನ್ಮೂಲಗಳು, ಸಂಪತ್ತು ಇದೆ ಅನ್ನೋದಕ್ಕೋಸ್ಕರವಾಗಿ. ಅದೇ ರೀತಿ ಅಲ್ಲಿಂದ ಬಂದಂತಹ ಪಾಶ್ಚಿಮಾತ್ಯರು ಸಂಸ್ಕೃತವನ್ನು ಸಹ ಅಳವಡಿಸಿಕೊಂಡ್ರು. ಇದೀಗ ಪಾಶ್ಚಿಮಾತ್ಯರು ಮತ್ತೆ ಸಂಸ್ಕೃತಕ್ಕೆ ಆಕರ್ಷಣೆಗೊಂಡು ಅಲ್ಲಿಯೂ ಕೂಡ ಸಂಸ್ಕೃತದ ವಿದ್ಯಾಭ್ಯಾಸಗಳನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ನಾವು ಪಾಶ್ಚಾತ್ಯ ರಾಷ್ಟ್ರಗಳನ್ನ ಸಾಮಾನ್ಯವಾಗಿ ಮುಂದುವರಿದ ರಾಷ್ಟ್ರಗಳು ಅಂತ ಬಿಂಬಿಸ್ತೀವಿ. ಈ ಮುಂದುವರಿಕೆ ಎನ್ನುವಂತಹ ಪದಕ್ಕೆ ನಾವು ವಿಶ್ಲೇಷಣೆಯನ್ನ ಮಾಡಬೇಕು. ಅದು ಭೌತಿಕವಾಗಿಯೋ ಅಥವಾ ಒಂದು ಅವರ ಜೀವನ ಶೈಲಿಯಲ್ಲೋ ಯಾವ ರೀತಿಯಲ್ಲಿ ಆ ರಾಷ್ಟ್ರಗಳು ಮುಂದಿವೆ ಅಂತ. ಭೌತಿಕವಾಗಿ ತಂತ್ರಜ್ಞಾನ ವಿಷಯಗಳಲ್ಲಿ ಆ ದೇಶಗಳು, ಆ ರಾಷ್ಟ್ರಗಳು ಮುಂದುವರೆದಿವೆ. ಆದ್ರೆ ಜೀವನದ ವಿಷಯದಲ್ಲಿ ಬಂದ್ರೆ ತುಂಬಾ ಖಿನ್ನತೆಯನ್ನ ನಾವು ನೋಡಬಹುದು. ಈ ಜೀವನ ಶಿಕ್ಷಣವನ್ನ ಪುನಃ ಅವರು ಹೊಂದಬೇಕು ಅಂತಂದ್ರೆ ಭಾರತೀಯ ಸಂಸ್ಕೃತಿಯತ್ತ ಮುಖ ಮಾಡುವಂತದ್ದು ಅನಿವಾರ್ಯವಾಗಿದೆ. ನಾನು ಹೇಳಿದಂತೆ ಮೊಬೈಲ್ ಹೇಗ್ ಯೂಸ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ಟವರು ಪಾಶ್ಚಿಮಾತ್ಯರು. ಆದ್ರೆ ಈ ಜೀವನವನ್ನ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು ಅಥವಾ ಈ ಒಂದು ಜೀವನವನ್ನ ಹೇಗೆ ಸಾರ್ಥಕವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿರೋದು ನಮ್ಮ ವೈದಿಕ ಶಿಕ್ಷಣ. ಆ ಒಂದು ಕಾರಣದಿಂದ ಮೊದಲು ಯೋಗದಲ್ಲಿ ಆಸಕ್ತರಾದರು. ಯೋಗ ಎನ್ನುವಂಥದ್ದು ಕೇವಲ ಆಸನಕ್ಕೆ ಸೀಮಿತವಾಗಿಲ್ಲ, ಇದು ಇನ್ನೂ ಅನೇಕ ಭಾಗಗಳನ್ನ ಹೊಂದಿದೆ ಅಂತ ತಿಳಿದಂತಹ ಪಾಶ್ಚಾತ್ಯರು ಸಂಸ್ಕೃತ ಮತ್ತೆ ಸಂಸ್ಕೃತಿಯನ್ನ ಅಧ್ಯಯನ ಮಾಡೋದಕ್ಕೆ, ಅದೇ ರೀತಿಯಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆದ್ದರಿಂದ ಇಂದಿನ ದಿನದಲ್ಲಿ ಭಾರತಕ್ಕೆ ಪಾಶ್ಚಾತ್ಯರು ಬರ್ತಾ ಇದ್ದಾರೆ ಅಂತಂದ್ರೆ ಸಂಪನ್ಮೂಲವನ್ನ ನೋಡಿ ಅಲ್ಲ, ಅಥವಾ ಇಲ್ಲಿ ಇರುವಂತಹ ತಂತ್ರಜ್ಞಾನವನ್ನ ನೋಡಿ ಅಲ್ಲ. ಇಲ್ಲಿರುವಂತಹ ಸಂಸ್ಕೃತಿ, ಇಲ್ಲಿರುವಂತಹ ಸಂಸ್ಕಾರ, ಇಲ್ಲಿರುವಂತಹ ಸಂಸ್ಕೃತ, ಇಲ್ಲಿರುವಂತಹ ಮೌಲ್ಯವನ್ನ ನೋಡಿ ಇಲ್ಲಿಗೆ ಬರ್ತಾ ಇರುವಂತಹದ್ದು. ಪಾಶ್ಚಿಮಾತ್ಯರೇ ಇಲ್ಲಿನ ಸಂಸ್ಕೃತಿಯನ್ನ ನೋಡಿ ಬರ್ತಿದ್ದಾರೆ. ಆದ್ರೆ ಆಧುನಿಕ ಜಗತ್ತಿನಲ್ಲಿ ಯುವ ಜನತೆನ ನೋಡೋದಾದ್ರೆ ಪಾಶ್ಚಿಮಾತ್ಯರ ಸಂಸ್ಕೃತಿಗೆ ಹೆಚ್ಚು ಆಕರ್ಷಿತವಾಗ್ತಿದ್ದಾರೆ. ಅಂತಹ ಯುವ ಜನತೆಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಗೆ ಯಾವುದೊಂದು ಅನುಭವಕ್ಕೆ ಬರದೇ ಇದ್ರೆ ನಾವು ಯಾವುದಕ್ಕೂ ಕೂಡ ಅವಲಂಬಿತರಾಗೋದಿಲ್ಲ. ಉದಾಹರಣೆಗೆ ಮೊಬೈಲ್ ಫೋನಿನ ಅನುಭವ ನಮಗಿದೆ, ಅದರಿಂದ ಅದಕ್ಕೆ ಅವಲಂಬಿತರಾಗಿದ್ದೇವೆ ನಾವು. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ವರ್ಷಗಳಿಂದ ಭಾರತದ ಮೇಲೆ ಅನೇಕ ಜನರು ದಾಳಿ ಮಾಡಿದ್ದಾರೆ. ಈ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ನಾಶ ಮಾಡೋದಕ್ಕೆ ಆದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಈ ಒಂದು ಕಾರಣದಿಂದ ಈ ಒಂದು ಯುವ ಪೀಳಿಗೆ ಎನ್ನುವಂತಹದ್ದು ಈ ಸಂಸ್ಕೃತಿಯನ್ನ ಅನುಭವಿಸುವಂತಹ ಅಥವಾ ಈ ಒಂದು ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಹೊಂದಿಲ್ಲ. ಪುನಃ ಇತ್ತೀಚಿನ ದಿನದಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಭಾರತೀಯ ಯುವ ಪೀಳಿಗೆಯೂ ಕೂಡ ಯೋಗ, ವೇದ, ಸಂಸ್ಕೃತಿಯ ಕಡೆಗೆ ಅತಿ ಹೆಚ್ಚು ಆಕರ್ಷಿತವಾಗಿದೆ. ಯಾಕಂತಂದ್ರೆ ನಮ್ಮ ಈ ಒಂದು ಕಾಲೇಜಲ್ಲೇ ನಾವು ನೋಡಬಹುದು, ನಾವೆಲ್ಲರಿಗೂ ಕೂಡ ಒಂದು ಸಂಸ್ಕೃತಿಯನ್ನ ಕೊಡಬೇಕು ಎನ್ನುವಂತಹ ದೃಷ್ಟಿಯಿಂದ ಕಲ್ಚರಲ್ ಎಜುಕೇಶನ್ ಎನ್ನುವಂತಹ ಒಂದು ಪಾಠವನ್ನ ಮಾಡ್ತೇವೆ. ಅದರಲ್ಲಿ ಏನು ಅಂತಂದ್ರೆ ನಮ್ಮಲ್ಲಿರುವಂತಹ ಸಂಸ್ಕೃತಿಯ ಬಗ್ಗೆ, ನಮ್ಮಲ್ಲಿರುವಂತಹ ಸಂಸ್ಕಾರಗಳ ಬಗ್ಗೆ, ನಮ್ಮಲ್ಲಿರುವಂತಹ ವಿಚಾರಧಾರೆಗಳ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನ ನಾವು ನೀಡ್ತೇವೆ. ಈ ಕೇವಲ ತಿಳುವಳಿಕೆಯಿಂದ ಏನೋ ಒಂದು ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮುಂದಿನ ದಿನದಲ್ಲಿ ಅಳವಡಿಸಿಕೊಳ್ಳುವಂತಹ ಅವಕಾಶಗಳು ಸಿಕ್ಕಾಗ ಜ್ಞಾನ ಇಲ್ಲ ಅಂತ ಆಗ್ಬಾರ್ದು. ಜ್ಞಾನ ಇದ್ದಾಗ ಅಳವಡಿಸಿಕೊಳ್ಳಿಕ್ಕೆ ಆಗದೆ ಇರಬಹುದು,
ಆದ್ರೆ ಯಾವಾಗ ಆ ಅವಕಾಶ ಬಂತೋ, ಅಳವಡಿಸಿಕೊಳ್ಳುವಂತಹ ವ್ಯವಸ್ಥೆ ಯಾವಾಗ ಬರುತ್ತೋ ಆವಾಗ ಅಳವಡಿಸಿಕೊಳ್ಳುವಂತಹ ಜ್ಞಾನ ನಮಗೆ ಬೇಕು. ಆ ಜ್ಞಾನವನ್ನ ನಾವು ಇತ್ತೀಚಿನ ದಿನದಲ್ಲಿ ಕೊಡ್ತಾ ಇದ್ದೇವೆ. ಆದ್ದರಿಂದ ಯುವ ಪೀಳಿಗೆ, ಭಾರತೀಯ ಯುವ ಪೀಳಿಗೆಯಲ್ಲಿಯೂ ಕೂಡ ಇತ್ತೀಚಿನ ದಿನದಲ್ಲಿ ಈ ಒಂದು ಸಂಸ್ಕೃತಿಯ ಹಂಬಲಿಕೆ ಎನ್ನುವಂತಹದ್ದು ಖಂಡಿತವಾಗಿಯೂ ಇದೆ. ಪಾಶ್ಚಾತ್ಯ ಸಂಸ್ಕೃತಿಯ ಆಕರ್ಷಣೆ ಎನ್ನುವಂಥದ್ದು ಸಾಮಾನ್ಯ. ಹೇಗೆ ಪಾಶ್ಚಾತ್ಯರು ಭಾರತೀಯ ಸಂಸ್ಕೃತಿಗೆ ಆಕರ್ಷಿತರಾಗಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ಯುವ ಪೀಳಿಗೆಯೂ ಕೂಡ ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತವಾಗಿರಬಹುದು. ಯಾಕಂತಂದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವಂತಹ ಗಾದೆ ಮಾತು ಯಾವಾಗೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇರೆಯವ್ರದ್ದು ಸುಂದರ ಅಂತ ಅನ್ಸತ್ತೆ, ಯಾವಾಗ ಅದರ ಅನುಭವ ನಮಗೆ ಬರುತ್ತೋ ಅದು ಕೆಟ್ಟದ್ದಾದ್ರೆ ನಾವು ಅದರಿಂದ ಹೊರಗೆ ಬರ್ಲಿಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಆದ್ರೆ ಭಾರತೀಯ ಸಂಸ್ಕೃತಿ ಎನ್ನುವಂತಹದ್ದು ಸಂಶೋಧನೆಯ ಒಂದು ತಳಹದಿಯ ಮೇಲೆ ನಿಂತಿರುವಂತಹದ್ದು. ಋಷಿ ಮುನಿಗಳ ತಪಸ್ಸು ಮತ್ತು ಸಂಶೋಧನೆ ಮತ್ತು ಪ್ರಾಯೋಗಿಕ ಅಧ್ಯಯನದಿಂದ ಮಾಡಲ್ಪಟ್ಟಂತಹ ಸಂಸ್ಕೃತಿ ಇದು. ಆದ್ದರಿಂದ ಯಾವಾಗಲೂ ಕೂಡ ಈ ಒಂದು ಸಂಸ್ಕೃತಿ ಅನ್ನುವಂಥದ್ದು ನಿತ್ಯ ನೂತನವಾಗಿರುತ್ತೆ. ಕಾರ್ಯಾಗಾರದ ಬಗ್ಗೆ ಮಾತಾಡೋದಾದ್ರೆ 3 ದಿನಗಳ ಕಾಲ ನಡೆಯುವಂತಹ ಈ ವರ್ಚುವಲ್ ಕಾರ್ಯಾಗಾರದಲ್ಲಿ ಪ್ರತಿದಿನವೂ ಏನೇನು ವಿಶೇಷತೆಗಳನ್ನ ಒಳಗೊಂಡಿರುತ್ತೆ? 25ನೇ ದಿನಾಂಕದಂದು, ಫೆಬ್ರವರಿ 25ನೇ ದಿನಾಂಕದಂದು ಮೊದಲು ನಮ್ಮ ಕಾರ್ಯಕ್ರಮ ಇನಾಗ್ರೇಷನ್ ಅಂತಂದ್ರೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಾಗಾರದಲ್ಲಿ ಕೆ.ಇ. ದೇವನಾಥನ್ ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅವರು ಈ ಒಂದು ಸಂಪೂರ್ಣ ಕಾರ್ಯಾಗಾರದ ಒಂದು ಮುನ್ನೋಟವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಕಾರ್ಯಾಗಾರವನ್ನು ಪವಮಾನ ಹೋಮ ಎನ್ನುವಂತಹದ್ದು ವೈದಿಕ ಒಂದು ರಿಚುವಲ್, ಒಂದು ಯಾಗ, ಆ ಒಂದು ಪ್ರಾಯೋಗಿಕಾತ್ಮಕವಾದಂತಹ ಒಂದು ಕಾರ್ಯಕ್ರಮದೊಂದಿಗೆ ಆರಂಭ ಆಗತ್ತೆ. 25ನೇ ದಿನಾಂಕದಂದು ಸಂಪೂರ್ಣವಾಗಿ ಋಗ್ವೇದದ ವಿಷಯವಾದಂತಹ ಒಂದು ವಿಶ್ಲೇಷಣಾತ್ಮಕವಾದಂತಹ ಕಾರ್ಯಾಗಾರ ಇರುತ್ತೆ. 27ನೇ ದಿನಾಂಕದಂದು ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಚರ್ಚೆ ವಿಚರ್ಚೆಗಳು ಇರುತ್ತೆ. ಮುಖ್ಯವಾಗಿ 10 ಜನ ಈ ಒಂದು ವೇದ ವಿದ್ವಾಂಸರು ವಿಭಿನ್ನ ರೀತಿಯಾದಂತಹ ಮಂತ್ರಗಳ ಉಚ್ಚಾರಣೆಯನ್ನ ಮಾಡ್ತಾ ಯಾಗವನ್ನು ಕೂಡ 27ರ ದಿನಾಂಕದಂದು ಮಾಡ್ತಾರೆ. ಅದೇ ರೀತಿಯಲ್ಲಿ ಆ ಯಾಗದ ಕ್ರಮ ಮತ್ತೆ ಅದನ್ನ ಮಾಡುವ ಉದ್ದೇಶ ಎಲ್ಲವನ್ನೂ ಕೂಡ ಆ ಒಂದು ಸಂದರ್ಭದಲ್ಲಿ ಅದನ್ನ ವಿಶ್ಲೇಷಿಸ್ತಾ ಅದಕ್ಕೆ ಇರುವಂತಹ ಮುಖ್ಯ ಉದ್ದೇಶಗಳನ್ನು ಕೂಡ ನಾವು ಜನರಿಗೆ ಪ್ರಸ್ತುತಿ ಪಡಿಸ್ತೇವೆ. ಅದಾದ ನಂತರದಲ್ಲಿ ಮಧ್ಯಾಹ್ನ ಈ ಒಂದು ಕಾರ್ಯಾಗಾರದಲ್ಲಿ ಶ್ರೌತ ಯಾಗ ಅಂತ ಬರುತ್ತೆ. ಶ್ರೌತ ಅಂತಂದ್ರೆ ವೇದದಲ್ಲಿಯೇ ಹೇಳಿರುವಂತಹ ಕೆಲವು ಯಾಗಗಳ ವಿಷಯ, ಅದರಲ್ಲಿರುವಂತಹ ಸಮಾಜಕ್ಕೆ ಅದರಿಂದ ಏನು ಪ್ರಯೋಜನ, ಯಾಗಗಳನ್ನು ಮಾಡುವುದರಿಂದ ಯಾವ ರೀತಿಯಾದಂತಹ ಪ್ರಾಕೃತಿಕ ಪರಿಣಾಮಗಳು ಉಂಟಾಗತ್ತೆ, ಈ ಇತ್ಯಾದಿಗಳ ವಿಚಾರ ಸಂಕಿರಣ ಎನ್ನುವಂತಹದ್ದು ಮಧ್ಯಾಹ್ನದ ಒಂದು ಕಾಲಾವಧಿಯಲ್ಲಿ ನಡೆಯುತ್ತೆ. ನಂತರ ಈ ವೇದವನ್ನ ವಿಶ್ಲೇಷಿಸಬೇಕು ಅಥವಾ ಇದನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನ ನಾವು ಅಳವಡಿಸಿಕೊಳ್ಬೇಕಾಗತ್ತೆ, ಈ ವಿಚಾರ ಸಂಕಿರಣವು ಕೂಡ ಆ ದಿನದಂದು ನಡೆಯುತ್ತೆ. ನಂತರ 27ನೇ ದಿನಾಂಕದಂದು ಸಾಮವೇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಾಗಾರ ನಡೆಯುತ್ತೆ. ಮೊದಲು ಶ್ರೌತಯಾಗದ ಪ್ರಾಯೋಗಿಕವಾದಂತಹ ಪರಿಚಯ ನಡೆಯುತ್ತೆ. ನಂತರ ಪಾಶ್ಚಾತ್ಯ ವಿದ್ವಾಂಸರಿಂದ ಈ ವೇದಗಳು ಹೇಗೆ ಇತರ ಸಂಸ್ಕೃತಿಯ ಮೇಲೆ ತನ್ನ ಪ್ರಭಾವವನ್ನು ಬೀರಿದೆ ಎನ್ನುವಂತ ವಿಷಯದಲ್ಲಿ ವಿಶ್ಲೇಷಣೆಯನ್ನ ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ಈ ವೇದ ಸಂಸ್ಕೃತಿಯನ್ನ ನಾವು ಎಲ್ಲಾ ಕಡೆಯಲ್ಲೂ ನೋಡ್ಬೋದು. ನೀವು ಥೈಲ್ಯಾಂಡ್ ಹೋಗಿ ಅಥವಾ ನೀವು ಚೀನಾ ಹೋಗಿ ಅಥವಾ ಬೇರೆ ದೇಶಗಳಲ್ಲಿ ಹೋಗಿ, ಕೆಲವೊಂದು ಅವರ ಒಂದು ಸಂಸ್ಕೃತಿಯಲ್ಲಿ ಕಾಣುವಂತಹ ವಿಷಯಗಳು ನಾವು ವೇದದಲ್ಲಿ ನೋಡಬಹುದು. ವೇದ ಎನ್ನುವಂತಹದ್ದು ತುಂಬಾ ಹಳೇದು ಎನ್ನುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಈ ನೂತನವಾದಂತಹ ಸಂಸ್ಕೃತಿಯಲ್ಲಿಯೂ ಕೂಡ ನಾವು ವೇದದ ಕೆಲವೊಂದು ವಿಷಯಗಳನ್ನ ನಾವು ನೋಡಬಹುದು. ಈ ಒಂದು ವಿಚಾರಗಳಲ್ಲಿ ವಿಶ್ಲೇಷಣೆಗಳು ನಡೆಯುತ್ತೆ. ನಂತರ ಸಾಮವೇದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಸಂಕಿರಣ, ಸಾಮವೇದ ಎನ್ನುವಂತಹದ್ದು ಸಂಗೀತಕ್ಕೆ ಹೇಗೆ ಮೂಲವಾಗಿದೆ, ಅದು ನಮ್ಮ ನರವ್ಯೂಹಗಳ ಮೇಲೆ ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ಆಗುವಂತಹ ಪರಿಣಾಮಗಳೇನು, ಈ ಎಲ್ಲ ವಿಶ್ಲೇಷಣೆಗಳು ಕೂಡ ನಡೆಯುತ್ತೆ. ನಂತರ ಮಧ್ಯಾಹ್ನ ವೇದಗಳು ಹೇಗೆ ಯೋಗಕ್ಕೆ ಮೂಲವಾಗಿದೆ, ಯೋಗ ಎನ್ನುವಂತಹದ್ದು ವೇದದಿಂದ ಹೇಗೆ ಉಗಮವಾಯಿತು, ಯೋಗದ ಮೂಲ ವೇದದಲ್ಲಿ ಎಲ್ಲಿದೆ ಎನ್ನುವಂತಹ ವಿಶ್ಲೇಷಾತ್ಮಕವಾದಂತಹ ವಿಚಾರ ಸಂಕಿರಣವನ್ನ ನಾರ್ವೆ ದೇಶದ ಅಲೆಕ್ಸಾಂಡರ್ ಮೆಡಿನ್ ಎನ್ನುವಂತವರು ಆ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ನಂತರದಲ್ಲಿ ಈ ಕಾರ್ಯಕ್ರಮ ಎನ್ನುವಂತಹದ್ದು ಸಮಾರೋಪವನ್ನು ಹೊಂದುತ್ತೆ. ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶ್ರೀನಿವಾಸ್ ವರಖೇಡಿ, ಕವಿ ಕುಲಗುರು ಕಾಳಿದಾಸ ಯೂನಿವರ್ಸಿಟಿ, ಮಹಾರಾಷ್ಟ್ರ, ನಾಗ್ಪುರ್,
ಅಲ್ಲಿಂದ ಅವರು ಈ ಒಂದು ವೇದಗಳಲ್ಲಿ ಯಾವ ರೀತಿಯಾದಂತಹ ಸಂಶೋಧನೆಗಳನ್ನ ಮಾಡಬಹುದು, ವಂಡರ್ಸ್ ಇನ್ ವೇದಾಸ್, ಯಾವ ರೀತಿಯಾದಂತಹ ಆ ವಿಶೇಷವಾದಂತಹ ಚಿಂತನೆಗಳು ವೇದದಲ್ಲಿ ಅಡಕವಾಗಿದೆ, ಈ ಎಲ್ಲ ವಿಷಯಗಳನ್ನು ಕೂಡ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ ರೀತಿಯಾಗಿ ಈ ಕಾರ್ಯಾಗಾರವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮಧ್ಯದಲ್ಲಿ ಜನರ ಪ್ರಶ್ನೆಗೆ ಅನುಸಾರವಾಗಿ ಕಾರ್ಯಾಗಾರದಲ್ಲಿ ಯಾವುದೇ ರೀತಿಯಾದಂತಹ ಮಾರ್ಪಾಡುಗಳು ಕೂಡ ಆಗಬಹುದು. ಯಾಕಂತಂದ್ರೆ ಜನಕ್ಕೆ ಸರಿಯಾದಂತಹ ಒಂದು ನಿರ್ದೇಶನವನ್ನ ಕೊಡುವ ಉದ್ದೇಶ ನಮಗಿರೋದರಿಂದ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಜನರ ಅಭಿಪ್ರಾಯದಂತೆ ನಾವು ಈ ಕಾರ್ಯಾಗಾರವನ್ನ ನಡೆಸಬೇಕಾದಂತ ಅವಶ್ಯಕತೆ ಇದೆ. ಸರ್, ಕಾರ್ಯಾಗಾರದಲ್ಲಿ ಸಾರ್ವಜನಿಕರಿಗೂ ಅವಕಾಶ ಇದೆಯಾ? ಎಲ್ಲರಿಗೂ ಕೂಡ ಯಾವುದೇ ದೇಶ, ಲಿಂಗ, ಮತ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಬಹುದು. ಈ ಕಾರ್ಯಾಗಾರ ವರ್ಚುವಲ್ ಆಗಿರೋದ್ರಿಂದ ಯಾವ ಪ್ರದೇಶದಿಂದಲೂ ಕೂಡ ಜನರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಬಹುದು. ಯಾರು ಕೂಡ ಈ ಒಂದು ಪ್ರದೇಶಕ್ಕೆ ನಾವು ಯಾರನ್ನೂ ಕೂಡ ಕರೀತಾ ಇಲ್ಲ. ಯಾಕಂತಂದ್ರೆ ಈ COVID-19 ಎಲ್ಲಾ ಕಡೆಯಲ್ಲಿಯೂ ಕೂಡ ನಡೀತಾ ಇರೋದ್ರಿಂದ ನಾವು ಆದಷ್ಟು ಜನರಿಗೆ ಈ ಒಂದು ಕಾರ್ಯಾಗಾರದಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾಗಬಾರ್ದು. ಆ ಒಂದು ದೃಷ್ಟಿಕೋನವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಜ್ಞಾನವನ್ನ ಪ್ರಸರಿಸುವಂತ ಉದ್ದೇಶವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದೇ ರೀತಿಯಾದ ಲಿಂಗ, ಜಾತಿ, ಮತ, ಅದೇ ರೀತಿಯಲ್ಲಿ ವಯೋಭೇದಗಳು ಇಲ್ಲದೇನೆ ಈ ಒಂದು ಕಾರ್ಯಾಗಾರಕ್ಕೆ ಮುಕ್ತ ಅವಕಾಶಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸರ್, ಕಾರ್ಯಾಗಾರವನ್ನ ಕುರಿತಂತೆ ಹಾಗೂ ಸಂಸ್ಕೃತವನ್ನ ಕುರಿತಂತೆ ಪ್ರಸ್ತುತ ಜನಕ್ಕೆ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಸಂಸ್ಕೃತಿ ಎನ್ನುವಂತಹದ್ದು ಯಾವಾಗ್ಲೂ ಕೂಡ ನಮ್ಮನ್ನ ಹಿರಿಮೆಯತ್ತ ತೆಗೆದುಕೊಂಡು ಹೋಗುವಂತ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿಯ ಬೇರನ್ನ ನಾವು ಅರಿತರೆ ನಮ್ಮ ಜೀವನ ಎನ್ನುವಂತಹದ್ದು ಇನ್ನೂ ಸುಖಮಯವಾಗಿರುತ್ತೆ. ಇದು ಕೇವಲ ಆಧ್ಯಾತ್ಮ ಚಿಂತನವನ್ನ ಮಾತ್ರ ಹೊಂದಿರುವಂತದ್ದಲ್ಲ, ಇದರಲ್ಲಿ ಅನೇಕ ವೈಜ್ಞಾನಿಕ ತತ್ವಗಳು ಕೂಡ ಇದೆ. ಈ ಸಂಸ್ಕೃತ, ವೇದ, ಸಂಸ್ಕೃತಿಯ ಅಧ್ಯಯನವಾದಷ್ಟು ಕೂಡ ನಮ್ಮ ಜೀವನ ಎನ್ನುವಂತದ್ದು ಇನ್ನು ಪ್ರಬಲವಾಗತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ತುಂಬಾ ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ಸಂಸ್ಕೃತವನ್ನ ಕುರಿತಂತೆ ಹಾಗೂ ನಿಮ್ಮ ಕಾರ್ಯಾಗಾರವನ್ನ ಕುರಿತಂತೆ ಆದಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನೋಡಿದ್ರಲ್ಲ, ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಟಾರ್ಗೆಟ್ ನ್ಯೂಸ್. ಉತ್ತಮ ಸಮಾಜವೇ ನಮ್ಮ ಗುರಿ.